ಹರೇನಮಾಚಾರ. ನಮಸ್ಕಾರ ಗುರುಗಳಿಗೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸ್ತುಮತಿಭಿರನುಮೇ ಶುಭ್ರಕಾಜಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಯಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯ ದ್ವಿಜಜೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಜೆ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. 19ನೇ ಶ್ಲೋಕ. ಭಾಗವತ ತಾತ್ಪರ್ಯದಲ್ಲಿ ಉತ್ಸ್ರೋತಸ್ಸು, ಅರ್ವಾಕ್ ಸ್ರೋತಸ್ಸು, ತಿರಿಯಕ್ ಸ್ರೋತಸ್ಸು ಈ ತರ ಏನು ಶಬ್ದಗಳು ಬಂದಿವೆ ಅದಕ್ಕೆಲ್ಲ ವಿವರಣೆಯನ್ನು ಮಾಡಿದ್ದಾರೆ. ಎಲ್ಲ ಪುರಾಣದ ವಾಕ್ಯ ತಗೊಂಡು ಅದರ ಅರ್ಥವನ್ನು ನೋಡಿದ್ವಿ ನೆನ್ನೆ. ಬ್ರಹ್ಮ ಪುರಾಣದ ವಾಕ್ಯ ತಗೊಳ್ತಾರೆ. ಹಾಗೆ ಮಿಕ್ಕಿದ ಅನೇಕ ವಾಕ್ಯಗಳನ್ನ ತಗೊಂಡು ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಈ ಸ್ಥಾವರ ಪದಾರ್ಥಗಳಿಗೆ ಅಂದ್ರೆ ಮರ ಇತ್ಯಾದಿಗಳಿಗೆಲ್ಲ ಅಂತಸ್ಪರ್ಶ ಅಂತ ಅಂದಿದ್ದಾರೆ. ಅಂತಸ್ಪರ್ಶ ಅನ್ನೋ ಶಬ್ದಕ್ಕೆ ಒಂದು ವಿಶೇಷ ಅರ್ಥ ಹೇಳಿದ್ದಾರೆ. ಏನರ್ಥ? ದುರ್ಘಟ ಭಾವ ಪ್ರಕಾಶಿಕ ಅಂತ ಒಂದು ಟಿಪ್ಪಣಿ ಇದೆ, ಅದರಲ್ಲಿ ತಿಳಿಸಿದ್ದಾರೆ. ಏನಂತ? ಅಂತಹ ಅಂದ್ರೆ ಹತ್ರ ಇರೋದಕ್ಕೆ ಅಂತಹ ಅಂತ ಕರೀತಾರೆ. ಒಳಗಡೆನೆ ಇರ್ಬೇಕು ಅಂತಿಲ್ಲ. ಅಂತಹ ಅಂದ್ರೆ ಹತ್ರದಲ್ಲಿರೋದು. ಹಾಗಾದ್ರೆ ಹತ್ರದಲ್ಲಿರುವಂತಹ ವಸ್ತುಗಳ ಸ್ಪರ್ಶ, ಸ್ಪರ್ಶ ಅಂದ್ರೆ ಜ್ಞಾನ ಅಂತ ಅರ್ಥ. ಮುಟ್ಟೋದು ಅನ್ನೋ ಅರ್ಥದಲ್ಲಿ ಬಂದಿಲ್ಲ ಈ ವ್ಯಾಖ್ಯಾನಕಾರರ ಪ್ರಕಾರ. ಹಾಗಾದ್ರೆ ಅಂತಸ್ಪರ್ಶ ಅಂದ್ರೆ ನಮ್ಮ ಹತ್ತಿರ ಇರೋ ಪದಾರ್ಥಗಳನ್ನ ನಾವು ತಿಳ್ಕೊಳ್ತೀವಲ್ಲ, ಅದರ ಜ್ಞಾನವನ್ನ ಅಂತಸ್ಪರ್ಶ ಅಂತ ಕರೀತಾರೆ. ಈ ಅಂತಸ್ಪರ್ಶ ಯಾರಿಗೆ ಅಂದ್ರೆ ಈ ಸ್ಥಾವರ ಜೀವರಿಗೆಲ್ಲ ಇರುತ್ತೆ. ಮರದಲ್ಲಿರೋ ಜೀವ, ಗಿಡದಲ್ಲಿರೋ ಜೀವ, ಇವ್ರಿಗೆಲ್ಲ ಇರುತ್ತೆ. ಅಂದ್ರೆ ನಮ್ಮ ಹತ್ರ ಕಾಣಿಸುವಂತಹ ಸ್ಪಷ್ಟವಾಗಿರೋ ವಸ್ತು ಏನಿದೆ ಅದರ ಜ್ಞಾನ ಮಾತ್ರ ಅವುಗಳಿಗಿರುತ್ತೆ. ಪ್ರತ್ಯಕ್ಷ ಆಗಬಹುದು, ಅದನ್ನೇ ಅನುಕೂಲವಾಗಿ ಇಟ್ಕೊಂಡು ಅನುಮಾನ ಆಗಿರಬಹುದು, ಅಥವಾ ಪ್ರತ್ಯಕ್ಷಕ್ಕೆ ಅನುಕೂಲವಾದ ಅನುಮಾನ ಆಗಬಹುದು. ಏನೋ ಒಂದು ಈ ಪ್ರಮಾಣಗಳಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತೆಲ್ಲ ಹೇಳ್ತೀವಲ್ಲ, ಅಂದ್ರೆ ಉಪಯೋಗ ಭಾಗವತಲ್ಲೂ ಇದೆ. ನಮ್ಗೆಲ್ಲ ಸುಧಾ ಪಾಠದಲ್ಲಿ, ಅನುವ್ಯಾಖ್ಯಾನದಲ್ಲಿ ಇದೆಲ್ಲ ಕೇಳ್ತಾ ಇರ್ತೀವಿ, ಬೇರೆ ಶಾಸ್ತ್ರ ಪಾಠಗಳಲ್ಲಿ ಪ್ರಮಾಣಗಳೆಷ್ಟು ಅಂತ. ಅದರ ಉಪಯೋಗ ಇಲ್ಲೂ ಇದೆ ಭಾಗವತದಲ್ಲೂ. ಪ್ರತ್ಯಕ್ಷ ತದನುಕೂಲ ಅನುಮಾನಾಭ್ಯಾಮಿತಿ ಯೋಗ್ಯತೆಯ ಸಂಬದ್ಧತೆ. ಅಂದ್ರೆ ನಾವು ಪ್ರಯತ್ನ ಜಾಸ್ತಿ ಪಡಬೇಕು ಅಂತಿಲ್ಲ. ಮುಂದಿರೋ ವಸ್ತುನ ಕಣ್ತಗದ ಹಿಂಗ್ ನೋಡಿದ್ರೆ ಕಾಣಿಸ್ಬಿಡುತ್ತೆ. ಈ ತರ ಯಾರಿಗೆ ಜ್ಞಾನ ಬರುತ್ತೋ ಅಂಥವ್ರಿಗೆ ಅಂತಸ್ಪರ್ಶ ಉಂಟು ಅಂತ ಅರ್ಥ. ಅಂದ್ರೆ ದೊಡ್ಡ ವಿಶೇಷ ಅಲ್ಲ ಅಂತ. ನಾವು ಹತ್ರದಲ್ಲಿ ಈಗ ಕಣ್ಣು ಮುಚ್ಚಿರ್ತೀವಿ, ಕಣ್ ತೆಗೆದಾಗ ಒಂದಿಷ್ಟು ಪುಸ್ತಕನೋ, ಏನೋ ಮನೇನೋ, ಕಾಡೋ, ಏನೋ ಒಂದು ಕಾಣುತ್ತೆ ಕಣ್ಮುಂದೆ ಇರೋದು. ಇದು ಪ್ರತ್ಯಕ್ಷದಿಂದ ಮತ್ತು ಅನುಮಾನದಿಂದಲೂ ಆಗ್ಬಹುದು. ಕೆಲವು ಸಲ ಏನಾಗತ್ತೆ, ಮುಂದಿರೋ ವಸ್ತು ನಮ್ಗೆ ಕಣ್ಣಿಗೆ ಸರಿ ಕಾಣ್ತಾ ಇಲ್ಲ, ಆದ್ರೆ ಶಬ್ದ ಕಿವಿಗೆ ಬೀಳ್ತಾ ಇದೆ. ಅವಾಗ ಇದೇ ಇರ್ಬೇಕು ಅಂತ ನಾವು ಅನುಮಾನ ಮಾಡ್ತೀವಿ. ಕುದುರೆ ಕಾಣ್ತಾ ಇಲ್ಲ, ಕುದುರೆ ಶಬ್ದ ಆ ಕಡೆ ಕೇಳ್ತಾ ಇದೆ ಕಿವಿಯಿಂದ, ಇದೇ ಕುದುರೆನೇ ಇರ್ಬೇಕು. ಆನೆ ಶಬ್ದ ಆನೆ, ನಾಯಿ ಶಬ್ದ ಇದು ನಾಯಿ ಅಂತ ತಿಳ್ಕೊಳ್ತೀವಿ. ಹಾಗಾದ್ರೆ ಏನಾಯ್ತು? ಹತ್ರದಲ್ಲಿರೋ ವಸ್ತುಗಳ ಜ್ಞಾನ ಬಂದ ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಬರುತ್ತೆ. ಅದು ಪ್ರಯತ್ನ ಪಡದೇನೆ ಅಂತ ಆದ್ರೆ ಇಂಥ ಅಂತಸ್ಪರ್ಶ ಸ್ಥಾವರ ಪದಾರ್ಥಕ್ಕೂ ಇರುತ್ತೆ.
ಅಂದ್ರೆ ಶಾಸ್ತ್ರಜ್ಞಾನ ಅವಕ್ ಇರಲ್ಲ. ಶಾಸ್ತ್ರದ ಒಂದು ಪರಿಧಿಯಲ್ಲಿ ವಿಚಾರ ಮಾಡಿ ಏನಿದು ಈ ವಸ್ತುವಿನ ವಿಶೇಷತೆ ಏನೋ ಅದನ್ನ ತಿಳ್ಕೊಳ್ಳೋ ಶಕ್ತಿ ಅದಕ್ಕಿರಲ್ಲ. ಸಹಜವಾಗಿ ಇಂದ್ರಿಯಗಳ ಮುಖಾಂತರ ಏನು ಜ್ಞಾನ ಬರುತ್ತೆ ಅಷ್ಟು ಮಾತ್ರ. ಇದನ್ನ ಅಂತಸ್ಪರ್ಶ ಅಂತ ಕರೀತಾರೆ. ಇದು ಈ ಸ್ಥಾವರ ಪದಾರ್ಥಗಳಿಗೆ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇದು ಒಂದು ವಿಷಯ. ಇದಾದ್ಮೇಲೆ ಮುಂದೆ ಈ ವನಸ್ಪತಿ, ಔಷಧಿ, ಲತೆ, ತ್ವಕ್ಸಾರ ಇದೆಲ್ಲ ಒಂದೊಂದು ಶಬ್ದದಿಂದ ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಅದೆಲ್ಲ ನಾವು ಅರ್ಥವನ್ನು ನೋಡಾಗಿದೆ. ಕೇವಲ ಶಬ್ದಗಳನ್ನು ಓದ್ಬೇಕಷ್ಟೆ ಸಂಸ್ಕೃತಲ್ಲಿ. ಅದಿರ್ಲಿ, ಎಲ್ಲಿ ಬೇಕೋ ಅದನ್ನ ನೋಡೋಣ. ವಿಶೋಷಿಣ ಅಂತ ಒಂದು ಇದೆ. ಅಂದ್ರೆ ಒಣಗೋಗೋದು, ನೀರು ಹಾಕದೆ ಇದ್ದಾಗ ಒಣಗೋಗತ್ತಲ್ಲ ವಸ್ತು, ಅದನ್ನ ವಿಶೋಷಿಣ ಅಂತ ಇಲ್ಲಿ ಕರ್ತಿದ್ದಾರೆ. ಅಂದ್ರೆ ಮರ ಗಿಡ ಇತ್ಯಾದಿಗಳು. ಈಗ ನೀರ್ ಹಾಕದೆ ಇದ್ದಾಗ ಒಣಗೋಗೋದು ಅಂದ್ರೆ ಅಂಥದ್ದು ತಗೊಳ್ಬೇಕು ವಸ್ತು. ಸಹಜವಾಗಿ ಒಣಗೋಗೋದು ಅದು ಬೇರೆ. ವಸ್ತುಗಳು ಇವಾಗ ಬಾಡ್ ಹೋಗೋದು ಅಂತ ಹೇಳ್ತೀವಲ್ಲ, ಜಾಸ್ತಿ ಹೊತ್ತಿಲ್ದೆ ಹೋಗೋದು ಬಾಡ್ ಹೋಗುತ್ತೆ. ಅಂತಹ ವಸ್ತುಗಳು ಬೇರೆ, ಅದ್ರ ಬಗ್ಗೆ ಅಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ಕಾಲ ತಕ್ಕ ಹಾಗೆ, ಕಾಲ ಕಳೆದ ಹಾಗೆ ಮೊದಲು ಹೇಗಿತ್ತು ವಸ್ತು ಅದು ಬದಲಾಗ್ತಾ ಹೋಗುತ್ತೆ. ಆ ವಸ್ತುಗಳ ಬಗ್ಗೆ ಅಲ್ಲಿ ಹೇಳ್ತಾ ಇಲ್ಲ, ಸ್ಥಾವರ ವಸ್ತುಗಳ ಬಗ್ಗೆ ಹೇಳ್ತಾ ಇರೋದು ಅಂತ. ಇನ್ನು ಇದಂ ಉಪಲಕ್ಷಣಂ ಅಂತ ಹೇಳ್ತಾರೆ. ಕೆಲವುದು ಇನ್ನೂ ತಗೊಳ್ಬೇಕು, ಇಲ್ಲಿ ಎಲ್ಲವನ್ನು ಹೇಳಿಲ್ಲ. ಏನನ್ನು ಹೇಳಿಲ್ಲ? ಈಗ ಈ ಅಡ್ಡಾದಿಡ್ಡಿ ಓಡಾಡುವಂತಹ ಪ್ರಾಣಿಗಳಿವೆಯಲ್ಲ, ತಿರಶ್ಚೀನ ಅಂತ ಕರೀತಾರೆ. ತಿರಶ್ಚಾಂ ತಿರಶ್ಚೀನಾನಾಂ ಎರಡು ಶಬ್ದ ಬಳಸ್ತಾರೆ. ಅವುಗಳನ್ನ ತಿರ್ಯಕ್ ಸ್ರೋತ ಅಂತ ಕರೀತಾರೆ. ಊರ್ಧ್ವ ಸ್ರೋತ ದೇವತೆಗಳಿಗೆ, ಸ್ಥಾವರಾದಿ ಜೀವರಿಗೆ ಮುಖ್ಯ ಸ್ರೋತ ಅಂತ ಕರೀತಾರೆ ಅಂತ. ಈ ವಿವರಣೆಗಳೇನ್ ಬಂದಿದೆ ಇದೆಲ್ಲ ವಸ್ತುತಃ ಇಲ್ಲ ಭಾಗವತಲ್ಲಿ. ಅದನ್ನ ಈ ಬ್ರಹ್ಮಪುರಾಣ ಇತ್ಯಾದಿಗಳ ಆಧಾರದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಇಷ್ಟು ವಿವರಣೆ ಬಂದಿದೆ. ಇದಾದ್ಮೇಲೆ ಇನ್ನೊಂದು ಆಕ್ಷೇಪವನ್ನು ತಗೊಳ್ತಾರೆ. ಅಲ್ಲ, ಈಗ ಯಜ್ಞಗಳಲ್ಲಿ ಈ ಪಶುಗಳನ್ನ ಬಳಸ್ಕೊಳ್ಳೋದಿದೆ. ಉದಾಹರಣೆಗೆ ಅಶ್ವಮೇಧ ಯಾಗದಲ್ಲಿ ಕುದುರೆನ, ಈ ತರ ಒಂದೊಂದು ಯಾಗದಲ್ಲಿ ಒಂದೊಂದು ಪ್ರಾಣಿಗಳನ್ನ, ಪಶುಗಳನ್ನ ಬಳಸ್ಕೊಳ್ಳೋದಿದೆ. ಅದು ಹೇಗೆ ಉಪಯುಕ್ತ? ಒಂದು ಕತ್ತೆ ಇದೆ, ಕತ್ತೆ ಮಣ್ಣನ್ನು ಹೊತ್ಕೊಂಡ್ ಬರುತ್ತೆ, ಗರ್ಧಭ ಅಂತ ಹೇಳ್ತಾರೆ. ಗರ್ಧಭ ರಶನ, ಅಶ್ವರಶನ ಅಂತಾರೆ. ರಶನ ಅಂದ್ರೆ ಹಗ್ಗ. ಈ ಕತ್ತೆಯನ್ನು ಕಟ್ಲಿಕ್ಕಿರೋ ಹಗ್ಗ ಮತ್ತೆ ಈ ಕುದುರೆಯನ್ನು ಕಟ್ಲಿಕ್ಕಿರೋ ಹಗ್ಗ. ಆ ಕುದುರೆಯ ಹಗ್ಗ ಹಿಡಿಬೇಕು, ಹಿಡಿದಾಗಿ ಮಂತ್ರ ಹೇಳ್ಬೇಕು ಅಂತ ಹೇಳ್ತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ. ಇಲ್ಲ, ಈ ಕತ್ತೆ ಹಗ್ಗವನ್ನ ಹಿಡಿಬೇಕಾದ್ರೆ ಮಂತ್ರ ಹೇಳ್ಬೇಕು, ಅಥವಾ ಅದನ್ನ ಹಿಡ್ಕೊಂಡು ಹೀಗೆ ಕರ್ಕೊಂಡ್ ಬರ್ಬೇಕಾದ್ರೆ ಒಂದು ಮಂತ್ರ ಹೇಳ್ಬೇಕು ಅಂತ. ಇಮಾಂ ಅಗರ್ಭನ್ ರಶನಾಮೃತಸ್ಯ ಇತಿ ಅಶ್ವಾಭಿಧಾನೀಂ ಆದತ್ತೆ ಅಂತ ಈ ಮಂತ್ರ ಹೇಳ್ತಾ ಆ ಅಶ್ವದ ಒಂದು ಹಗ್ಗ ಏನಿದೆ ಅದನ್ನ ಹಿಡ್ಕೊಳ್ತಾನೆ ಅಂತ. ಇಷ್ಟಿದೆ. ಈ ಯಜ್ಞದಲ್ಲಿ ಉಪಯೋಗ ಇದೆ, ಅನಾದಿ ಕಾಲದಿಂದ ಉಪಯೋಗಿಸ್ತಾರೆ ಪ್ರಾಣಿಗಳನ್ನ. ಅದು ಬಲಿಯಾಗಿ ಅಲ್ಲ, ಹೊರತು ಬೇರೆ ಬೇರೆ ರೀತಿಯಲ್ಲಿ. ಕೆಲವು ಕಡೆ ಬಲಿಯಾಗಿ ಉಪಯೋಗಿಸಿದೆ. ಆಡನ್ನ ಬಲಿಯಾಗಿ ಉಪಯೋಗಿಸ್ತಾರೆ ಅಂತ ಹೀಗೆಲ್ಲ ಉಂಟು. ಅಂತೂ ಏನೇ ಇರ್ಲಿ, ಅದು ಬಲಿ ಇದೆಯೋ ಇಲ್ವೋ, ಆದ್ರೆ ಪ್ರಾಣಿಗಳ ಉಪಯೋಗ ಯಜ್ಞ ಕಾಲದಲ್ಲಿ ಇದೆ. ಹಾಗಾದ್ರೆ ಸಾತ್ವಿಕ ಕರ್ಮ ಯಾಗ ಅದಕ್ಕೆ ಉಪಯೋಗಿ ಆಯ್ತಲ್ಲ ಯಾವುದು ಪ್ರಾಣಿಗಳು. ಹಾಗಾದ್ರೆ ಅವುಗಳಿಗೆ ಊರ್ಧ್ವಗಮನ ಇರ್ಬೇಕಲ್ಲ, ಅವುಗಳಿಗೂ ಸದ್ಗತಿ ಆಗ್ಬೇಕಲ್ಲ, ಉಪಕಾರ ಇದೆಯಲ್ಲ ಅವುಗಳಿಂದ. ಉಪಕಾರ ಇದ್ಮೇಲೆ ಅವ್ರನ್ನ ಯಾಕೆ ಊರ್ಧ್ವ ಸ್ರೋತಸ್ಸಲ್ಲಿ ಸೇರಿಸಲಿಲ್ಲ, ಅರವಾಕ್ ಸ್ರೋತಸ್ಸಲ್ಲಿ ಯಾಕೆ ಸೇರಿಸ್ತೀರಿ? ಅರವಾಕ್ ಸ್ರೋತಸ್ಸು ಅಂದ್ರೆ ನರಕಕ್ಕೆ ಹೋಗೋರು ಅಂತ ಅರ್ಥ, ಊರ್ಧ್ವ ಸ್ರೋತಸ್ಸು ಅಂದ್ರೆ ಸ್ವರ್ಗಾದಿ ಲೋಕಕ್ಕೆ ಹೋಗೋರು ಅಂತ ಅರ್ಥ. ಯಾಕೆ ಈ ಅಶ್ವಾದಿಗಳನ್ನ ಅಲ್ಲಿ ಸೇರಿಸ್ಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಪ್ರಯತ್ನೇನ ವಿನಾ ಹರಿಯಾರಾಧನ ರೂಪ ಪ್ರಯತ್ನ ಅಭಾವೇನ. ನೋಡಿ, ದೇವರ ಆರಾಧನೆ ಮಾಡ್ಬೇಕು ಅನ್ನೋ ಬುದ್ಧಿ ಇದೆಯಾ ಅವುಗಳಿಗೆ? ಅವುಗಳು ಮಣ್ಣನ್ನು ಹೊತ್ಕೊಂಡ್ ಬರಬಹುದು. ನಾನ್ ಮಣ್ಣನ್ನು ಹೊತ್ಕೊಂಡ್ ಬಂದ್ರೆ ಅಶ್ವಮೇಧ ಯಾಗದ ಪುಣ್ಯ ನನಗ್ ಬರುತ್ತೆ, ಅದಕ್ಕೋಸ್ಕರ ನಾನ್ ಮಾಡ್ತಾ ಇದ್ದೀನಿ ಅಂತ ಕತ್ತೆ ಯೋಚನೆ ಮಾಡತ್ತ? ಕತ್ತೆ ಜ್ಞಾನ ಶೂನ್ಯ. ಆ ಪಶು ಜನ್ಮದಲ್ಲಿ ಅದಕ್ಕೆ ಜ್ಞಾನ ಇರಲ್ಲ. ಅದಕ್ಕೆ ಮನುಷ್ಯ ಜನ್ಮಕ್ಕಿಂತ ವೈಶಿಷ್ಟ್ಯ ಇದೆ ಪಶು ಜನ್ಮಕ್ಕೆ. ಹಾಗಾಗಿ ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಬರೋದೇ ಅಲ್ಲಿ. ಅಂಥದ್ರಲ್ಲಿ ಕತ್ತೆಗೆ ಇಲ್ಲ ನಾನು ಅಶ್ವಮೇಧ ಯಾಗಕ್ಕೆ ಉಪಯುಕ್ತವಾದ ಮಣ್ಣನ್ನು ಹೊತ್ಕೊಂಡ್ ಬರ್ತಾ ಇದ್ದೀನಿ ಅಂತ ಜ್ಞಾನ ಇತ್ತ? ದೇವರ ಆರಾಧನೆ ಅನ್ನೋ ಪ್ರಜ್ಞೆ ಇದೆ ಅದಕ್ಕೆ? ಇಲ್ಲ. ಅಂದ್ಮೇಲೆ ಅವುಗಳಿಗೆ ಗತಿ ಸದ್ಗತಿ ಅಲ್ಲ. ಆದ್ರೆ ಅವಳಿಗೆ ಏನೋ ಒಂದು ಪುಣ್ಯ ಬರುತ್ತಲ್ಲ, ಆ ಜನ್ಮದಿಂದ ಮುಕ್ತಿ ಸಿಗತ್ತೆ, ಇನ್ನೊಂದು ಜನ್ಮಕ್ಕೆ ಒಳ್ಳೆ ಜನ್ಮ ಸಿಗತ್ತೆ, ಅಷ್ಟು ಅದು ಆಗ್ಬಹುದು. ಆದ್ರೆ ಉದ್ದೇಶ ಅವುಗಳಿಗಿಲ್ಲ. ಹೇಗೆ ಅಂದ್ರೆ ನಮ್ಗೆ ಯಾರೋ ಹೇಳ್ತಾರೆ ತಗೊಂಬನ್ನಿ ಅಂತ, ಯಾವ್ದೋ ದಾನ ಮಾಡ್ಬೇಕು ತಗೊಂಬನ್ನಿ, ತಗೊಂಬಂದ್ ಕೊಡ್ತಾನೆ. ಅವ್ನ್ ದಾನ ಮಾಡೋ ಉದ್ದೇಶನೂ ಇಲ್ಲ, ಏನಿಲ್ಲ. ಆದ್ರೆ ಆ ಪುಣ್ಯ ಕಾರ್ಯದಲ್ಲಿ ಇವನಿಗೊಂದು ಭಾಗ ಸಿಕ್ತು, ಅದರಿಂದ ಅವನಿಗೆ ಒಳ್ಳೇದಾಗತ್ತೆ. ಆದ್ರೆ ಅವನಿಗೆ ಉದ್ದೇಶ ಇರ್ಲಿಲ್ಲ. ದಾನ ಮಾಡ್ಲಿ, ನಾನು ತಂದ್ಕೊಟ್ರೆ ಒಳ್ಳೇದಾಗತ್ತೆ ಹಾಗೆಲ್ಲ ಇಲ್ಲ, ತಂದ್ಕೊಟ್ಟ ಅಷ್ಟೇ. ಆ ತರ ಇದು.
ಇನ್ನು ಮನುಷ್ಯರು ಯಾರು ದೇವರ ಆರಾಧನೆ ಮಾಡದೇನೆ ಇರ್ತಾರೆ ಅವರು ಉತ್ಕಟ ಪಾಪೇನ ಇಹೈವ ಜನ್ಮ ದರ್ಶನ. ಅವ್ರಿಗೆಲ್ಲ ಒಂದು ಒಂದು ಮಾತಿದೆ ಏನಂದ್ರೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ಯಾವಾಗ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಒಂದು ಪಕ್ವಾವಸ್ಥೆಗೆ ಹೋಗತ್ತಲ್ಲ, ಇನ್ನು ಮುಗೀತು, ಇನ್ನ ಇದಕ್ಕಿಂತ ಒಂದು ಪುಣ್ಯ ಅಂತಿಲ್ಲ, ಇದಕ್ಕಿಂತ ಒಂದು ಪಾಪ ಅಂತಿಲ್ಲ, ಅಷ್ಟು ಪಾಪ ಮಾಡಿದ್ದಾನೆ, ಅಷ್ಟು ಪುಣ್ಯ ಮಾಡಿದ್ದಾನೆ ಅಂತಾಗ ಈ ಜನ್ಮದಲ್ಲೇ ಅದಕ್ಕೆ ಫಲ ಸಿಗತ್ತೆ. ಮುಂದೆ ಏನೀಗ ಚಿಕ್ಕ ವಯಸ್ಸಲ್ಲಿ ಮಾಡ್ದ ಪಾಪ ಎಷ್ಟು ಬೇಕೋ ಅಷ್ಟು ಮಾಡ್ಬಿಟ್ಟ, ಶಕ್ತಿ ಇದೆ ಅಂತ, ಆದ್ರೆ ಅದರ ಅನುಭವ ಅವನಿಗೆ ಇದೇ ಜನ್ಮದಲ್ಲಿ ಆಗತ್ತೆ. ನರಕ ಹೇಗ್ ಬರುತ್ತೋ ಗೊತ್ತಿಲ್ಲ, ಒಂದ್ ರೋಗನೋ ಮತ್ತೊಂದು ಮಾನಸಿಕ ಸ್ವಾಸ್ಥ್ಯನೋ ಏನೋ ಒಂದು ಬರುತ್ತೆ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ, ಇಲ್ಲೇ ಅನುಭವಿಸ್ತಾನೆ ಅಂತ. ಇಲ್ಲ ಕರ್ಮ ಜೋರಾಗಿತ್ತ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾನೆ, ಒಟ್ಟು ಅನುಭವಿಸೋದು ಗ್ಯಾರಂಟಿ. ಏನ್ ಫಲ ಮಾಡಿರ್ತ, ಏನೋ ಕರ್ಮ ಮಾಡಿರ್ತಾನೋ ಅದಕ್ಕೆ ಅನುಗುಣವಾಗಿ. ಇದನ್ನ ವಿವರಿಸ್ತಾ ಹಾಗಾದ್ರೆ ಪಶುಗಳಿಗೆ ಅರವಾಕ್ ಸುರತಸ್ಸು ಅಂತ ಕರೆದಿದ್ದು ಯಾಕೆ ಸರಿ ಅನ್ನೋದನ್ನ ವಿವರಣೆ ಮಾಡಿದ್ರು. ಯಾಕೆಂದ್ರೆ ಈ ಪ್ರಾಣಿಗಳಿಗೆ ಬುದ್ಧಿಪೂರ್ವಕವಾಗಿ ಪಾಪದಲ್ಲಿ ಪ್ರವೃತ್ತಿ ಅಂತ ಇಲ್ಲ. ಕೆಲವು ಪ್ರಾಣಿಗಳು ಬುದ್ಧಿಪೂರ್ವಕವಾಗಿ ಪಾಪದಿಂದಲೇ ಪ್ರವೃತ್ತಿ ಮಾಡ್ತವೆ, ಯಾಕಂದ್ರೆ ಸಾಯಿಸ್ತಾವಲ್ಲ ಒಂದೊಂದೊಂದು ಪ್ರಾಣಿಗಳನ್ನು. ಇನ್ನು ಈ ಅಸುರರು ಇರ್ತಾರೆ, ಅಸುರರು ಕೂಡ ಬುದ್ಧಿಪೂರ್ವಕವಾಗಿ ಪಾಪಕರ್ಮವನ್ನ ಮಾಡ್ತಾರೆ, ಗೊತ್ತಿದ್ದು ಮಾಡ್ತಾರೆ. ಅದನ್ನ ಅವ್ರನ್ನೆಲ್ಲ ಅರವಾಕ್ ಸ್ರೋತಸ್ಸಿನಲ್ಲಿ ಸೇರಿಸಿರೋದು. ಹಾಗಾದ್ರೆ ಮನುಷ್ಯರಿಗೆ ಅಸುರಾದಿಗಳಿಗೆ ಏನ್ ವ್ಯತ್ಯಾಸ ಬಂತು? ಇಬ್ರು ಅರವಾಕ್ ಸ್ರೋತಸ್ ಆದ್ರಲ್ವಾ ಅಂದ್ರೆ ಅವ್ರಿಗೆ ಸಹಜವಾಗಿರತ್ತೆ, ಅಸುರರಿಗೆ. ಮನುಷ್ಯರಿಗೆ ಸಹಜತೆ ಇರಲ್ಲ, ಆಹಿತವಾಗಿ ಬಲಾತ್ಕಾರವಾಗಿ ಮಾಡ್ತಾರೆ ಕೆಲವು ದುಷ್ಟ ಕರ್ಮಗಳನ್ನ. ಇವರು ಬಲಾತ್ಕಾರವಾಗಿ ಮಾಡ್ಬೇಕು ಅಂತಿಲ್ಲ, ಅಸುರರು ಸಹಜವಾಗಿ ಮಾಡ್ತಾರೆ. ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ಅರವಾಕ್ ಸ್ರೋತಸ್ಸಿನಲ್ಲೂ ಕೆಲವು ವ್ಯತ್ಯಾಸಗಳಿವೆ ಅಂತ ವಿವರಣೆಯನ್ನ ಮಾಡಿದ್ರು. ಇದಾದ್ಮೇಲೆ ಈ ಭಾಗವತ ತಾತ್ಪರ್ಯದಲ್ಲಿ ಇನ್ನೊಂದು ಪಾಠ ಇದೆ. ಅದೆಲ್ಲಿ ಬರುತ್ತೆ ಅಂದ್ರೆ ಕೊನೆಗೊಂದು ಶ್ಲೋಕ ಇದೆ ಭಾಗವತ ತಾತ್ಪರ್ಯದಲ್ಲಿ. ತಿರಶ್ಚೇನಾಹ ಸ್ಥಾವರಾಶ್ಚ ಅಂತಸ್ಪರ್ಶ ಇತೀರಿತಾಹ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಹೃದ್ಗಜ್ಞಾನಂ ನ ಶಾಸ್ತ್ರತಃ. ಹೃದಯದಲ್ಲಿ ಜ್ಞಾನ ಬರುತ್ತೆ ಯಾವುದಕ್ಕೆ? ಪ್ರಾಣಿಗಳಿಗೆ ಮತ್ತೆ ಸ್ಥಾವರ ಪದಾರ್ಥಗಳಿಗೆಲ್ಲ. ಆದ್ರೆ ಈ ಜ್ಞಾನ ಶಾಸ್ತ್ರದಿಂದ ಬರೋದಲ್ಲ, ನ ಶಾಸ್ತ್ರತಃ. ಅದ ಜ್ಞಾನ ಇದೆ. ನ ಶಾಸ್ತ್ರಗಾಹ ಅಂತ ಇನ್ನೊಂದು ಪಾಠನೂ ಇದೆ, ಅದು ಪದ್ಮಪುರಾಣದಲ್ಲಿ ಬರೋ ಮಾತು. ನ ಶಾಸ್ತ್ರತಃ ಅಂತ ಒಂದು ಕಡೆ, ಹೃದ್ಗಜ್ಞಾನಂ ನ ಶಾಸ್ತ್ರತಃ ಒಂದು, ಹೃದ್ಗಜ್ಞಾನಂ ನ ಶಾಸ್ತ್ರಗಾಹ ಅಂತ ಇನ್ನೊಂದು ಪಾಠ. ಈ ಹೃದ್ಗಜ್ಞಾನಂ ನ ಶಾಸ್ತ್ರಗಾಹ ಅಂತೇನ್ ಪಾಠ ಇದೆ, ಇದರ ಪ್ರಕಾರ ಏನರ್ಥ ಅಂದ್ರೆ ಶಾಸ್ತ್ರದ ಮರ್ಯಾದೆಯಿಂದ ತಿಳಿಯೋಲ್ಲ ಅಂತ ಅರ್ಥ. ನ ಶಾಸ್ತ್ರಗ ಅಂದ್ರೆ ಶಾಸ್ತ್ರದಲ್ಲಿ ಇರೋರಲ್ಲ, ಅಂದ್ರೆ ಶಾಸ್ತ್ರದ ಮುಖಾಂತರ ಅವ್ರಿಗೆ ತಿಳಿಯಲ್ಲ, ಜ್ಞಾನ ಬರಲ್ಲ ಅಂತ ಇಷ್ಟ ಅರ್ಥ. ಇನ್ನು ಇಲ್ಲಿ ಪ್ರತ್ಯಕ್ಷ ಅನುಮಾನ ಅನ್ನೋ ಶಬ್ದದಿಂದ ಅನುಮಾನ ಅಂದ್ರೆ ಮನನ ಅಂತ ತಗೊಳ್ಬಾರ್ದು, ಅದು ಶಾಸ್ತ್ರದ ಹಿನ್ನೆಲೆಯಲ್ಲೇ ಬಂದ್ಬಿಡತ್ತೆ. ಶಾಸ್ತ್ರ ಅಂದ್ರೆ ಯುಕ್ತಿ ಅನುಸಂಧಾನ ಅಂತ, ಮನನ ಮಾಡೋದು ಅಂದ್ರೆ ಯುಕ್ತಿ ಅನುಸಂಧಾನ, ಮತ್ತೆ ಹೇಳಿದ ವಿಚಾರವನ್ನ ಮೆಲಕ್ ಹಾಕ್ತಾ ಇರೋದು, ಅದು ಮನನ. ಅಂದ್ರೆ ಶ್ರವಣ ಮನನ ಧ್ಯಾನ ಹೇಳ್ತೀವಲ್ಲ ಅದು. ಈಗ ಪ್ರಾಣಿಗಳು ಕೂಡ ಮೆಲಕ್ ಹಾಕ್ತಾ ಇದಾವೆ ಅನ್ನೋ ರೀತಿ ಪ್ರತ್ಯಕ್ಷ ಅನುಮಾನ ಅಂತ ಬಳಸಿದ್ರಿ. ಅನುಮಾನದಿಂದ ಮೀಮಾಂಸಾ ತಗೊಳ್ಬಾರದು ಅಂತ ಹೇಳ್ತಾರೆ. ಮೀಮಾಂಸಾ ಅಂದ್ರೆ ಯುಕ್ತಿ ಅನುಸಂಧಾನ. ಶಾಸ್ತ್ರದ ಪರಿಧಿಯಲ್ಲಿ ಮತ್ತೆ ಆ ವಿಷಯಗಳನ್ನ ಮನನ ಮಾಡೋ ಶಕ್ತಿ ಆ ಪ್ರಾಣಿಗಳಿಗೆ ಇರಲ್ಲ, ಅದರಿಂದ ಅದನ್ನ ತಗೊಳ್ಬಾರ್ದು ಒಂದು. ಇನ್ನು ಹೃದಯಂಗಮಂ, ಅವುಗಳಿಗೆ ಹೃದಯದಲ್ಲಿ ಜ್ಞಾನ ಉಂಟಾಗತ್ತೆ. ಏನಂತ? ಇದು ನನಗೆ ಅನುಕೂಲ, ಇದು ನನಗೆ ಪ್ರತಿಕೂಲ ಅಂತ ಹೇಳಿ ಆರಾಮಾಗಿ ಗೊತ್ತಾಗತ್ತೆ. ಈಗ ಮುಳ್ಳಿದೆ, ನಾನ್ ನಡಿಬಾರ್ದು, ನಡೆದ್ರೆ ಅಲ್ಲಿ ಚುಚ್ಚತ್ತೆ ನನ್ನ ಕಾಲಿಗೆ, ಇದು ಪ್ರಯತ್ನ ಪಡದೇನೆ ಜ್ಞಾನ ಬಂತು ಸಹಜವಾಗಿ. ಇದಕ್ಕೆ ಶಾಸ್ತ್ರವಿದು ಆಲೋಚನೆ ಬೇಕಾಗಿಲ್ಲ, ಎಲ್ಲ ಯಾವುದೇ ಒಂದು ಚಿಕ್ಕ ಮಗುಗೂ ಗೊತ್ತಾಗತ್ತೆ. ಒಂದ್ಸರಿ ಚುಚ್ಚಿಸ್ಕೊಂಡ ಗೊತ್ತಾಗತ್ತೆ, ಇನ್ಮೇಲೆ ಅದನ್ನ ಮುಟ್ಟಬಾರ್ದು ನಾನು ಅಂತ. ಆದ್ರಿಂದ ಶಾಸ್ತ್ರದ ಪರಿಧಿಯಲ್ಲಿ ಬರದೇ ಇರುವಂತಹ ಸಹಜವಾದ ಜ್ಞಾನ ಇದು. ಈ ಸಹಜವಾದ ಜ್ಞಾನ ಈ ಸ್ಥಾವರ ಪದಾರ್ಥಕ್ಕಿರುತ್ತೆ. ಅಥವಾ ಕೆಲವು ಸಲ ಏನಾಗುತ್ತೆ, ಈ ಶಾಸ್ತ್ರದ ವಿಚಾರ ಮಾಡದೇನೆ ಸಾಮಾನ್ಯವಾಗಿ ಅನುಮಾನದ ಮುಖಾಂತರ ಅಲ್ಲಿ ಯಾರೋ ಜೋರಾಗಿ ಕಿರುಚ್ತಾ ಇದ್ದಾರೆ, ಜಗಳ ಆಗ್ತಾ ಇದೆ, ನಾನಲ್ಲಿ ಹೋಗ್ಬಾರ್ದು, ನನಗೇನಾದ್ರು ತೊಂದರೆ ಆಗುತ್ತೆ ಅಂತ ಶಬ್ದವನ್ನ ಕೇಳೋ ಮುಖಾಂತರ ನಾನು ಹೋಗ್ಬಾರ್ದು ಅಂತ ಒಂದು ಜ್ಞಾನ ಬರುತ್ತೆ ಅವನಿಗೆ. ವಸ್ತುತ ಅವ್ರು ನೋಡ್ಲಿಲ್ಲ, ಜೋರಾಗಿ ಮಾತಾಡೋದು ಕಿವಿಗ್ ಬಿತ್ತು, ಅಯ್ಯೋ ಬೇಡಪ್ಪ ಯಾಕೆ ಅಲ್ಲಿ ಜಗಳ ಆಡ್ತಾ ಇದ್ದಾರೆ ಅಂತ ಇನ್ನು ಸೀದಾ ಇನ್ನೊಂದು ದಾರಿಯಲ್ಲಿ ಹೊಟ್ಟೋಗ್ಬಿಡ್ತಾರೆ. ಇದೆಲ್ಲ ಅನುಮಾನದ ಮುಖಾಂತರ, ಇದು ಪ್ರತ್ಯಕ್ಷದಿಂದಲ್ಲ. ಆದ್ರೆ ಪ್ರತ್ಯಕ್ಷದ ಸಹಕಾರ ಎಲ್ಲಿ ಬೇಕಾಗ್ ಬಂತು? ಶಬ್ದ ಕೇಳೋದಕ್ ಬೇಕಾಯ್ತು. ಆದ್ರೆ ಜ್ಞಾನ ಬಂದಿದ್ದು ಕೊನೆಗೇನು? ಮಯಾ ತತ್ರ ನ ಗಂತವ್ಯಂ, ನಾನಲ್ಲಿ ಹೋಗ್ಬಾರ್ದು, ಬೇರೆ ದಾರಿಯಲ್ಲಿ ಹೋಗ್ಬೇಕು ಅಂತ ಅನುಮಾನದ ಮುಖಾಂತರ ಗೊತ್ತಾಯ್ತು. ಈ ಜ್ಞಾನ ಪ್ರಾಣಿಗಳಿಗೂ ಇರುತ್ತೆ. ಯಾವುದೇ ಪ್ರಾಣಿ ಆದ್ರೂ, ಈ ನಾಯಿ ಆಗ್ಬೋದು, ಬೇರೆ ಬೇರೆ ಪ್ರಾಣಿಗಳಿಗೆ
ಕೋಲನ್ನು ಇಟ್ಕೊಂಡ್ ಬರ್ತಾ ಇದ್ರೆ ಬೇಡ ಯಾಕೋ ಹೊಡಿತಾರೆ ಅಂತ ಗೊತ್ತಾಗುತ್ತೆ. ಅದು ಆ ಒಂದು ಬುದ್ಧಿ ಶಕ್ತಿ ಅದಕ್ಕೂ ಇರತ್ತೆ. ಆದ್ರೆ ಇದು ಶಾಸ್ತ್ರ ಮೀಮಾಂಸೆಯಿಂದ ಬಂದದ್ದಲ್ಲ. ಶಾಸ್ತ್ರ ಮೀಮಾಂಸೆಯಿಂದ ಶಾಸ್ತ್ರದ ವಿಚಾರದಿಂದ ಬರುವಂತಹದ್ದು ಪಂಡಿತರಿಗೆ ಮಾತ್ರ. ಪಂಡಿತರಿಗೆ ಅಂದ್ರೆ ಜ್ಞಾನಿಗಳಿಗೆ ಏನೋ ಅಭಿಪ್ರಾಯದಲ್ಲಿ, ಪಾಮರರಿಗೆ ಬರಲ್ಲ ಅಂತ ಅರ್ಥ ಅಲ್ಲ. ಯಾರು ಶಾಸ್ತ್ರ ವಿಚಾರವನ್ನ ಮಾಡ್ತಾರೋ ಅವರೆಲ್ಲ ಪಂಡಿತರೆ. ಅಂಥ ವಿಶಿಷ್ಟವಾದ ಜ್ಞಾನ ಇರೋ ಪಂಡಿತರಿಗೆ ಬರುತ್ತೆ ಅಂತ ಅರ್ಥ. ಪಂಡಿತ ಅನ್ನೋ ಶಬ್ದಕ್ಕೂ ಒಂದು ಅರ್ಥ ಇದೆ. ಪಂಡ ಅಸ್ಯ ಸಂಜಾತ ಅಂತ. ಪಂಡ ಅಸ್ಯ, ಪಂಡ ಅಂದ್ರೆ ಸದಸದ್ ವಿವೇಕ ಅಂತ ಅರ್ಥ. ಪಂಡ ಅನ್ನೋ ಶಬ್ದಕ್ಕೆ ಸದಸದ್ ವಿವೇಕ ಅಂತ ಅರ್ಥ. ಅಂದ್ರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಸತ್ಯ, ಯಾವ್ದು ಮಿಥ್ಯ, ಈ ತರದ ಸರಿಯಾದ ವಿವೇಕ ಯಾರಿಗಿರತ್ತೋ ಅಂಥವನಿಗೆ ಪಂಡಿತ ಅಂತ ಕರೀತಾರೆ. ಪಂಡ ಯಾರಿಗೆ ಉಂಟಾಯ್ತು ಅಂಥವನಿಗೆ ಪಂಡಿತ ಅಂತ ಕರೀತಾರೆ. ಅದು ಸ್ತ್ರೀ ಆದ್ರೆ ಪಂಡಿತ ದೀರ್ಘ, ಇಲ್ಲ ಪಂಡಿತ ಅಂತ ಪುಲ್ಲಿಂಗ ಆದ್ರೆ ಶಬ್ದ. ಹೀಗೆ ಪಂಡ ಅಸ್ಯ ಸಂಜಾತ, ಅಸ್ಯ ಸಂಜಾತ ಅಂತ. ಪಂಡ ಅನ್ನೋ ಶಬ್ದ ಯಾವ ಲಿಂಗದಲ್ಲಿದೆಯೋ ಅದಕ್ಕೆ ಅನುಗುಣವಾಗಿ ಈ ಪುರುಷನಿಗೆ ಉಂಟಾದ್ರೆ ಪಂಡಿತ, ಪಂಡಿತ ಅಂದ್ರೆ ಸ್ತ್ರೀಗೆ ಉಂಟಾದ್ರೆ. ಪ್ರಕೃತ ಇಲ್ಲಿ ಕೊನೆಗೆ ಏನಾಯ್ತು ಅಂದ್ರೆ ಹೃದಯಂಗಮವಾಚಿ. ಹೃದ್ಗ ಅಂದ್ರೆ ಹೃದಯಂಗಮವಾಗಿ, ಅಂದ್ರೆ ಕೂಡ್ಲೆ ಯೋಚನೆ ಮಾಡದೆ ಬರೋ ಜ್ಞಾನ ಇರುತ್ತಲ್ಲ ಜಾಸ್ತಿ, ಅದನ್ನ ಇಲ್ಲಿ ಈ ಸ್ಥಾವರ ಪದಾರ್ಥಗಳಿಗೆ ಹೇಳಿದ್ದಾರೆ ಅಂತ. ಇಷ್ಟು ವ್ಯಾಖ್ಯಾನದಲ್ಲಿ ಬಂದ ವಿಚಾರ. ಇನ್ನು ಮುಂದಕ್ಕೆ ಹೋಗೋಣ. 20ನೆಯ ಶ್ಲೋಕ. ತಿರಶ್ಚಾಂ ಅಷ್ಟಮ ಸರ್ಗಃ ಸೋಷ್ಟಾವಿಂಶತ್ ವಿಧೋ ಮತಃ ಅವಿದೋ ಭೂರಿತಮಸೋ ಪ್ರಾಣಜ್ಞಾ ಹೃದಯವೇದಿನಃ. ತಿರಶ್ಚಾಂ ಅಷ್ಟಮ ಸರ್ಗ. ಇಲ್ಲಿವರೆಗೆ ಈ ಅನೇಕ ಸೃಷ್ಟಿಗಳನ್ನ ಹೇಳ್ತಾ ಬಂದ್ರು. 6ನೇದು 7ನೇದು ಈಗ 8ನೇ ಸೃಷ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ. ತಿರಶ್ಚಾಂ ಅಷ್ಟಮ ಸರ್ಗ. ನೀವು ಹಿಂದಿನಿಂದ ಗಮನಿಸ್ಕೊಂಬಂದ್ರೆ ಯಾವ್ದು ಮೊದಲನೇದು, 2ನೇದು, 3ನೇದು ಅಂತ ಒಂದೊಂದೇ ಲಿಂಕ್ ಸಿಗ್ತಾ ಹೋಗುತ್ತೆ. ಅದ್ರಲ್ಲಿ ಈಗ 8ನೇ ಸೃಷ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ 8ನೇ ಸೃಷ್ಟಿ ಏನಾಯ್ತು ಪ್ರಾಣಿಗಳದು, ಅಷ್ಟಾವಿಂಶತ್ ವಿಧ, 28 ಬಗೆ ಅಂತೆ ಈ ಸೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಅವಿದಹ, ಇದ್ರ ಲಕ್ಷಣ ಏನು? ಜ್ಞಾನ ಇರಲ್ಲ, ವಿವೇಕ ಇರಲ್ಲ. ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋ ಮನುಷ್ಯರ ತರ ವಿವೇಕ ಇರಲ್ಲ. ಭೂರಿ ತಮಸಃ, ನಂದು ನಾನು ಅಭಿಮಾನ ಜಾಸ್ತಿ ಇರುತ್ತೆ. ಇದೇ ದೊಡ್ಡ ಅಜ್ಞಾನ ಅವ್ರಿಗೆ. ಆಹಾರ ನಿದ್ರೆಯಲ್ಲಿ ಅಜ್ಞಾನ ಇರಲ್ಲ, ಮಿಕ್ಕಿದ ವಿಷಯದಲ್ಲಿ ಅಜ್ಞಾನ ಅಂತ ತಾತ್ಪರ್ಯ. ಯಾಕೆಂದ್ರೆ ಅದ್ರಲ್ಲಿ ವಿವೇಕ ಇರುತ್ತೆ. ನಾನು ಏನ್ ತಿನ್ಬೇಕು, ನಾನು ಯಾವಾಗ ನಿದ್ರೆ ಮಾಡ್ಬೇಕು ಎಲ್ಲಾನು ಜ್ಞಾನ ಇರುತ್ತೆ. ತನ್ನ ಕುಟುಂಬ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾಣಿಗಳ ಜ್ಞಾನ ಇರುತ್ತೆ. ಆದ್ರೆ ಮನುಷ್ಯರ ತರ ಸಾಧನೆ ಮಾಡ್ಕೊಳ್ಳುವಂತಹ ಒಂದು ಜ್ಞಾನ ಅವ್ರಿಗೆ ಇರಲ್ಲ. ಆ ಪ್ರಾಣಿಗಳಿಗೆಲ್ಲ ಇರಲ್ಲ, ಅಲ್ಲಿರೋ ಜೀವರಿಗೆ ಇರಲ್ಲ ಅಂತ ತಾತ್ಪರ್ಯ. ಘ್ರಾಣಜ್ಞಾಹ, ಅಷ್ಟೆಲ್ಲ ವಾಸನೆಯಿಂದಲೇ ಎಲ್ಲ ತಿಳ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಹೃದಯ ವೇದಿನಃ, ಹೃದಯದಲ್ಲಿ ವಿಶೇಷವಾದ ಜ್ಞಾನ ಇರುತ್ತೆ. ವಿಶೇಷವಾದ ಜ್ಞಾನ ಯಾವುದು? ಲೌಕಿಕದ ಬಗ್ಗೆ. ಶಾಸ್ತ್ರೀಯವಾದ ಜ್ಞಾನ ಇಲ್ಲ ಅಂತ. ಈ ರೀತಿ ಹೃದಯದಲ್ಲಿ ವಿಶೇಷವಾದ ಜ್ಞಾನ, ಶಾಸ್ತ್ರೀಯವಾದ ಜ್ಞಾನ ಇಲ್ಲದೆ ಸಾಮಾನ್ಯವಾದ ಜ್ಞಾನ ಏನಿದೆ ಅದನ್ನ ಇಲ್ಲಿ ತಗೊಂಡಿದ್ದಾರೆ. ಇದೆಲ್ಲ ಸ್ಥಾವರ ಪದಾರ್ಥಗಳಿಗೆ, ತಿರ್ಯಕ್ ಪದಾರ್ಥಗಳಿಗೆ ವಸ್ತುತಃ ಇದು ಸಮಾನ ಆಗಿದೆ. ಯಾಕೆಂದ್ರೆ ಹೃದಯಂಗಮ ಅಂತ ಹಿಂದೆನೂ ಬಂತು. ಹೃದಯ ವೇದಿನಃ ಅಂತ ಇನ್ನೊಂದು ಪಾಠ ಇದೆ, ಹೃದಯ ಅವೇದಿನಃ ಅಂತ. ಹೃದಯದಲ್ಲಿ ವಿಶೇಷವಾದ ಜ್ಞಾನ ಇಲ್ಲದೆ ಇರೋರು ಅಂತ ಅರ್ಥ. ಹೃದಯ ವೇದಿನಃ ಅಂತ ಬಿಡಿಸಿದ್ದಾರೆ. ವ್ಯಾಖ್ಯಾನದಲ್ಲಿ ನಮಗೆ ಏನ್ ಬಿಡಿಸಿದಾರೋ ಅದೇ ನಮಗೆ ಪ್ರಮಾಣ. ಇಲ್ಲೇನ್ ಬಿಡಿಸಿದ್ದಾರೆ ಅಂದ್ರೆ ಹೃದಯೇವ ವೇದ ಜ್ಞಾನಂ ಅಂತ. ಹೃದಯದಲ್ಲಿ ಮಾತ್ರ ಜ್ಞಾನ ಇದೆ, ಅದನ್ನ ಹೃದಯ ವೇದಿನಃ ಅಂತ ಬಿಡಿಸ್ಕೊಂಡಿದ್ದಾರೆ ವ್ಯಾಖ್ಯಾನದ ಪ್ರಕಾರ. ಅದರಿಂದ ಆ ಪಾಠವನ್ನ ಹಿಡಿಯೋದು ಸೂಕ್ತ. ಪದರತ್ನಾವಲಿಯಲ್ಲಿ ಹಾಗೆ ಗ್ರಹಣ ಮಾಡಿದ್ದಾರೆ. ಇನ್ನು ಒಂದೊಂದು ಶಬ್ದಗಳಿಗೆ ಅರ್ಥ ನೋಡ್ತಾ ಹೋಗೋಣ. ಭೂರಿ ತಮಸಃ ಅಂತ ಬಂತು. ಭೂರಿ ಅಂದ್ರೆ ಬಹಳವಾದ ಅಜ್ಞಾನ ಇರುತ್ತೆ ಈ ಪ್ರಾಣಿಗಳಿಗೆ. ಏನ್ ಪ್ರಾಣಿಗಳಿಗೆ ಅಜ್ಞಾನ ಇರೋದು ಅಂದ್ರೆ ಶರೀರ ಮಾತ್ರ, ಅಹಂ ಮಮ ಅಭಿಮಾನವಂತಹ. ಈಗ
ಹಂದಿಗೆ ತನ್ನ ಶರೀರದ ಬಗ್ಗೆ ಅಭಿಮಾನ, ನಂದು ಅಂತ. ನಾಯಿಗೆ ತನ್ನ ಶರೀರದ ಬಗ್ಗೆ ಅಭಿಮಾನ. ಯಾವ್ಯಾವ ಪ್ರಾಣಿಗೆ ಏನೇನ್ ಶರೀರನೋ ನಂದು ನಂದು ಅನ್ನೋ ಅಭಿಮಾನ ಇರುತ್ತೆ ಎಲ್ಲಾ ಪ್ರಾಣಿಗಳಿಗೆ. ಇದು ಭೂರಿತಮಸಃ ಅಂತ ಅನ್ನೋ ಶಬ್ದದಲ್ಲಿ ಅರ್ಥದಲ್ಲಿ ಸೇರುತ್ತೆ, ಈ ಶಬ್ದದ ಅರ್ಥವಾಗಿ. ಇನ್ನು ಆಹಾರ, ನಿದ್ರೆ ಈ ಎರಡನ್ನ ಬಿಟ್ಟು ಬೇರೆ ವಿಷಯದಲ್ಲಿ ಸರಿಯಾದ ಜ್ಞಾನ ಇರಲ್ಲ. ಮತ್ತೆ ಘ್ರಾಣಜ್ಞಾನ ಅಂದ್ರೆ ಮೂಗಿನಿಂದ ತಿಳ್ಕೊಳ್ಳುವಂತ, ಅಂದ್ರೆ ವಾಸನೆಯಿಂದ ವಿಶೇಷವಾಗಿ ಪದಾರ್ಥಗಳ ಜ್ಞಾನವನ್ನ ಪಡೆಯುವಂತಹ ಪ್ರಾಣಿಗಳು. ಇನ್ನು ಅವಿಧ ಕಾರ್ಯಕಾರ್ಯ ವಿಶೇಷ ಜ್ಞಾನ ಶೂನ್ಯ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ವಿಶೇಷ ಜ್ಞಾನ ಇಲ್ಲದೆ ಇರುವಂತದ್ದು. ಇದೆಲ್ಲ ತಸ್ಥುಷಾಂ ತಿರಶ್ಚಂ. ತಸ್ಥುಷ್ ಅಂದ್ರೆ ಈ ಸ್ಥಾವರ ಪದಾರ್ಥ, ತಿರಶ್ಚಾಮ್ ಅಂದ್ರೆ ಈ ಓಡಾಡೋ ಈ ಪ್ರಾಣಿಗಳು, ಇವುಗಳ ಲಕ್ಷಣ ಸಮಾನವಾಗಿರೋದು ಅಂತ. ಅದನ್ನೇ ಹಿಂದಕ್ಕೂ ಹೇಳಿದ್ರು ಅಂತ ಅದನ್ನ ನೆನಪಿಸಿಕೊಂಡಿದ್ದಾರೆ. ಅಂತೂ ನಾಧೋ ನೋರ್ಧ್ವಂ ತಿರಶ್ಚಾಂತು ಪುನಸ್ತತ್ರೇವ ಯಜ್ಜನಿಹಿ ಯಜ್ಞೋಪಯೋಗಂಚ ಸತಾಂ ಉಪಕಾರಂ ವಿನಾಪಿವ ತಿರ್ಯಕ್ ಸ್ರೋತಸ ಇತ್ಯೇವ ಪ್ರೋಚ್ಯಂತೆ ಜ್ಞಾನಿಭಿಸ್ತತಃ. ಅಂಧಂತಮಸ್ಸೆಲ್ಲ ಮೇಲ್ ಮೋಕ್ಷ ಇಲ್ಲ. ತಿರಶ್ಚಾಂತು ಪುನಸ್ತತ್ರೇವ, ಎಲ್ಲಿ ಹುಟ್ಟಿದ್ವು ಅಲ್ಲೇ ಮತ್ತೆ ಹುಟ್ಟೋದು ಬೇರೆ ಜನ್ಮದಲ್ಲಿ. ನಾಧೋ ನೋರ್ಧ್ವಂ ತಿರಶ್ಚಾಂತು, ಅಧೋನ ಊರ್ಧ್ವಂನ ತಿರಶ್ಚಾನ್ ಪುನಸ್ತತ್ರೇವ ಯಜ್ಜನೆ, ಏನ್ ಜನ್ಮ ಬಂತು ಅಲ್ಲೇ ಮತ್ತೆ ಇನ್ನೊಂದು ಜನ್ಮ ಪಡ್ಕೊಂಡು ಹುಟ್ಟು ಅಷ್ಟೇ. ಈ ಲಕ್ಷಣ ಏನು, ಅದಕ್ಕೋಸ್ಕರ ತಿರ್ಯಕ್ ಸ್ರೋತಸ್ಸು ಅಂತ ಏನ್ ಕರಿತೀವಿ, ಇವುಗಳಿಗೆ ಹಾಗೆ ಅಲ್ಲ. 28 ವಿಧ ಅಂತ ಹೇಳಿದ್ರೆ 28 ವಿಧ ಯಾವ್ದದು, ಏನು ಎತ್ತ, ಅದ್ರ ವಿವರಣೆಯನ್ನು ಏನ್ ಬಂತು ಅದನ್ನ ಪ್ರಶ್ನೆ ಮಾಡ್ತಾರೆ ಈಗ. ಹಾಗಾದ್ರೆ 28 ವಿಧ ಅಂತ ಪ್ರತಿಜ್ಞೆ ಮಾಡಿ ಮುಂದೆ ಅನೇಕ ವಿಧಗಳನ್ನ ಹೇಳಿದ್ದಾರೆ. ಆದ್ರೆ ಯಜ್ಞದಲ್ಲಿ ಉಪಕಾರ ಮಾಡ್ತಾರೆ ಆ ಎಲ್ಲ ಪ್ರಾಣಿಗಳು. ಆದ್ರಿಂದ ಆಯಾಯ ಪ್ರಾಣಿಗಳನ್ನ ಆಯಾಯ ಗುಂಪಿನಲ್ಲಿ ಸೇರಿಸ್ಕೊಳ್ಬೇಕಲ್ವಾ ಅಂತಂದ್ರೆ ಹೌದು, ಪ್ರತಿಜ್ಞೆ ಮಾಡಿದ್ದು 28 ವಿಶೇಷೇಣ ಅಂತ 28 ಅಂತ. ಇನ್ನು ಯಾವ್ಯಾವ ಪ್ರಾಣಿಗಳು ಉಪಯುಕ್ತವಾಗಿದೆಯೋ ಅವುಗಳನ್ನ ಸೇರಿಸ್ಕೊಳ್ಳೇಬೇಕು, ಅದೇನ್ ತಪ್ಪಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಹೃದಯವೇದಿನಃ ನೋಡಿ, ಇವರು ವ್ಯಾಖ್ಯಾನಕಾರಿನೊಬ್ರು ಹೃದಯವೇದಿನಃ ಅಂತ ಪಾಠ ಹಿಡಿದ್ರು. ಆದ್ರೆ ಹೃದಯವೇದಿನಃ ಅಂತ ಹೇಳಿದ್ರೆ ಹೃದಯ ಅವೇದಿನಃ ಅಂತ ಬಿಡಿಸ್ಲಿಲ್ಲ. ಹಾಗಾಗಿ ಇಲ್ಲೂ ಏನಿರ್ಬೇಕಂದ್ರೆ ಹೃದಯ ಅವೇದಿನಃ ಅಂತ ಅಲ್ಲದೆ ಹೃದಯ ವೇದಿನಃ ಅಂತಾನೆ ಇರ್ಬೇಕು. ಪ್ರಿಂಟ್ ಮಿಸ್ಟೇಕ್ ಆಗಿರುತ್ತೆ, ತಪ್ಪಾಗಿರುತ್ತೆ ಅಷ್ಟೇ ಈ ವ್ಯಾಖ್ಯಾನದಲ್ಲೂ. ಅದೇನಾದ್ರು ಇದ್ರೆ ತಪ್ಪನ್ನ ಅದನ್ನ ಸರಿ ಮಾಡ್ಕೊಡಿ. ಹೃದಯ ವೇದಿನಃ ಆಗಿಲ್ಲ, ಹೃದಯ ವೇದಿನಃ ಅಂತ ಮಾಡ್ಕೊಡಿ. ಅದೇ ಹೃದಯ ಅವೇದಿನಃ ಅನ್ನೋ ಶಬ್ದದ ಅರ್ಥ ಕೂಡಿಸ್ಬೋದು. ಆದ್ರೆ ಮೂಲ ಪಾಠ ಯಾವುದು ಅಂತ ನಾವು ಗುರುತನ್ನು ಹಿಡಿತಾ ಹೋದಾಗ ಈ ಪಾಠನೇ ಸೂಕ್ತ, ಎಲ್ಲ ಅದನ್ನೇ ತಗೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತು, ಜಲ ಅಂತರ್ಗತ ಜಲಜಾಂತರ್ಗತ ಸರ್ಪಾಹ ಕೀಟಾದ್ಯಾಯಾಶ್ಚ ಜಾತಜಃ ತೇಷಾಂ ಜಲ ಪ್ರಧಾನತ್ವ ಶರೀರಸ್ಯ ತು ಸರ್ವಶಃ. ಅಂದ್ರೆ ಯಾವ್ದು ಈ ಪ್ರಾಣಿಗಳ ಜಾತಿ ಇದೆಯೋ 28 ತರಹ, ಅಲ್ಲೇ ಮಿಕ್ಕಿದ ಜಾತಿ ಪ್ರಾಣಿಗಳನ್ನ ಸೇರಿಸ್ಬೇಕು. ಕೆಲವು ಏನಾಗತ್ತೆ ಅಂದ್ರೆ ಜಲಜಾಂತರ್ಗತ ಸರ್ಪಾಹ, ಈಗ ನೀರಿನಲ್ಲಿ ಇರುವಂತಹದ್ದು, ಮತ್ತೆ ನೀರಿನಲ್ಲಿ ಹುಟ್ಟುವಂತ ಕಮಲದ ಒಳಗಡೆ ಇರೋದಾಗ್ಬಹುದು, ಸರ್ಪಗಳಾಗ್ಬಹುದು, ಕೀಟಗಳಾಗ್ಬಹುದು, ಈ ತರ ಅನೇಕ ಜಾತಿಗಳಿದೆ. ಅಥವಾ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಇರುವಂತಹ ಏನಿದೆಯಲ್ಲ ಅಂತಹ ಪ್ರಾಣಿಗಳು, ಹೀಗೆ ಅನೇಕವಾದದ್ದು. ಜಲ ಪ್ರಧಾನ, ನೀರೇ ಪ್ರಧಾನ. ಅದಕ್ಕೆ ಶರೀರನೂ ನೀರಿನ ಶರೀರನೇ ಇರುತ್ತೆ, ಅದಕ್ಕೆ ಬೇರೆ ಇರಲ್ಲ. ಇಂತಿಂತ ಪ್ರಾಣಿಗಳನ್ನು ಸೇರಿಸ್ಕೊಳ್ಬೇಕಾಗಿರುತ್ತೆ. ಅದ್ ಎಲ್ಲೆಲ್ಲಿ ಸೇರಿಸ್ಕೊಳ್ಳೋದು, ಆ ಪ್ರಾಣಿಗಳು ಯಾವ್ಯಾವು ಅಂತೆಲ್ಲ ಪ್ರಶ್ನೆಗಳಿದೆ. ಇದನ್ನೆಲ್ಲ ವಿವರಣೆ ಮಾಡ್ಲಿಕ್ಕೆ ಮುಂದಿನ ಶ್ಲೋಕಗಳಿದೆ 21, 22 ಎಲ್ಲ ಈ ಯಜ್ಞಕ್ಕೆ ಉಪಯೋಗಿಯಾದ ಪಶುಗಳು ಯಾವ್ಯಾವು ಅನ್ನೋದೆಲ್ಲ ವಿವರಣೆ ಮಾಡ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರ ನಮಸ್ಕಾರ. ಧನ್ಯವಾದಗಳು ಗುರುಗಳೇ.